ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ರಿ ನಮ್ಮ ಸಿನಿಮಾಗಳ ಕಲೆಕ್ಷನ್ಸ್ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಈ ಸರಿ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ 2 ಸಿನಿಮಾಗಳು 100 ಕೋಟಿನ ಕಲೆಕ್ಷನ್ ಮಾಡಿದ್ದಾವೆ. ನಿಜವಾಗ್ಲೂ ಒಂದು ಅಚೀವ್ಮೆಂಟೇ. ಯಾಕಂದರೆ ಹಿಂದಿನ ವರ್ಷ ನಮ್ಮ ಕನ್ನಡ ಇಂಡಸ್ಟ್ರಿ ಫುಲ್ ಡೆಡ್ ಆಗೋಗಿತ್ತು. ಅದರಲ್ಲೂ ಮಾರ್ಟಿನ್ ಅಂತ ಸಿನಿಮಾಗಳು ಎಕ್ಸ್ಪೆಕ್ಟೇಷನ್ಸ್ನ ಹುಟ್ಟಾಕಿದ್ರು ಕೂಡ ಫಿಲಮ್ ರಿಲೀಸ್ ಆದಮೇಲೆ ಅಷ್ಟೇ ರೇಂಜಲ್ಲಿ ಕ್ರಿಟಿಸೈಸ್ ಕೂಡ ಆದವು. ಒಟ್ಟಿನಲ್ಲಿ ನಮ್ಮ ಮಾರ್ಕೆಟ್ ಬಿದ್ದೇ ಹೋಯ್ತೆ ಅನ್ನೋ ಟೈಮಲ್ಲಿ ಈ 2 ಸಿನಿಮಾಗಳು ಬಂದು ಒಂದು ಥರ ನಮ್ಮ ಇಂಡಸ್ಟ್ರಿನ ಸೇವ್ ಮಾಡಿದ್ವು. ಅವ್ಯಾವು ಅಂತ ನೋಡ್ಕೊಂಡು ಹೋದರೆ ಮೊದಲನೇದಾಗಿ ಸೂ ಫ್ರಮ್ ಸೋ. ಈ ಒಂದು ಸಿನಿಮಾ 100 ಕೋಟಿನ ಗಳಿಕೆ ಮಾಡಿದೆ. ನಿಜ ಗುರು, ಇದೊಂಥರ ಅಚೀವ್ಮೆಂಟು. ನಿನ್ನ ಹತ್ರ ಕಂಟೆಂಟ್ ಇದ್ದರೆ ಸಿನಿಮಾ ಗೆಲ್ಲುತ್ತೆ ಅನ್ನೋದು ಇದೇ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ಲು. ಹೊಸಬರಿಂದ ಬಂದಂಥ ಈ ಒಂದು ಸಿನಿಮಾದಲ್ಲಿ ನಮ್ಮ ರಾಜ್ಬಿ ಶೆಟ್ಟಿ ಅವರಿದ್ದರೂ ಕೂಡ ಸಿನಿಮಾ ರಿಲೀಸ್ ಆಗೋವರೆಗೂ ಕೂಡ ನಾನು ಈ ಒಂದು ಸಿನಿಮಾದಲ್ಲಿ ನಟನೆ ಮಾಡ್ತಿದ್ದೀನಿ ಅಂತ ಎಲ್ಲೂ ತಿಳಿಸ್ಲಿಲ್ಲ. ಬಟ್ ಸಿನಿಮಾಗೆ ಒಳ್ಳೆ ಥರ ಪ್ರಮೋಟ್ ಮಾಡಿದ್ರು. ಅದೇ ಥರ ನಾವು ಸೋಷಿಯಲ್ ಮೀಡಿಯಾನು ಕೂಡ ಈ ಒಂದು ಸಿನಿಮಾಗೆ ಬೆಂಬಲನ ಕೊಡ್ತು. ಹಾಗಾಗಿ ಈ ಒಂದು ಸಿನಿಮಾ 23ನೇ ದಿನಕ್ಕೆ 100 ಕೋಟಿನ ಗಳಿಕೆ ಮಾಡಿದೆ. ಕೂಲಿ ಮತ್ತು ವಾರ್ 2ಗೆ ಅಷ್ಟೇನು ಪಾಸಿಟಿವ್ ರಿವ್ಯೂ ಇಲ್ಲದೆ ಇರೋ ಕಾರಣ ಈ ಸಿನಿಮಾಗಳು ಇನ್ನೂ ಚೆನ್ನಾಗಿ ಓಡೋ ಅನ್ನೋ ಒಂದು ಹೋಪ್ ಇದೆ. ಇನ್ನು ಮಹಾವತಾರ್ ನರಸಿಂಹ ಈ ಒಂದು ಸಿನಿಮಾ ಕೂಡ 23ನೇ ದಿನಕ್ಕೆ 250 ಕೋಟಿಯಿಂದ ಗಳಿಕೆ ಮಾಡಿದೆ. ಇದು ನಮ್ಮ 4ನೇ ಕನ್ನಡ ಸಿನಿಮಾ 250 ಕೋಟಿನ ಕಲೆಕ್ಟ್ ಮಾಡಿದಂಥ ಸಿನಿಮಾ. ಮೊದಲನೇದಾಗಿ KGF 1, ಆಮೇಲಿಂದ KGF 2, ಆಮೇಲಿಂದ ಕಾಂತಾರ ಚಾಪ್ಟರ್ 2. ಈಗ ಈ ಒಂದು ಸಾಲಿಗೆ ಸೇರಿಕೊಂಡಿದ್ದೆ ಮಹಾವತಾರ ನರಸಿಂಹ. ಒಟ್ಟಿನಲ್ಲಿ ನಮ್ಮ ಕನ್ನಡದಲ್ಲೂ ಕೂಡ 4 ಸಿನಿಮಾಗಳು 250 ಕೋಟಿಗಿಂತ ಜಾಸ್ತಿ ಹಣನ ಗಳಿಕೆ ಮಾಡಿದ್ದಾವೆ. ಇದರಿಂದಾಗಿ ನಮ್ಮ ಇಂಡಸ್ಟ್ರಿಯ ಒಂದು ಪೊಟೆನ್ಷಿಯಲ್ನ ಇಲ್ಲಿ ತೋರಿಸುತ್ತೆ. ಈ ಒಂದು ಡಿವೈನ್ ಜರ್ನಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ನಾವು ನೋಡಬೇಕು. ಈಗಲೂ ಕೂಡ ಸಿಕ್ಕಾಪಟ್ಟೆ ಸಖತ್ತಾಗಿ ಓಡ್ತಾ ಇದೆ ಈ ಒಂದು ಸಿನಿಮಾ. ಆನಿಮೇಷನಲ್ಲೇ ಒಂದು ರೆವಲ್ಯೂಷನ್ ತಂದುಬಿಟ್ಟಿದೆ ಈ ಒಂದು ಸಿನಿಮಾ. ಇನ್ನು ಬರೋ ಮಹಾವತಾರ ಪರಶುರಾಮ್ ಮಾತ್ರ ಇನ್ನು ಎಕ್ಸ್ಪೆಕ್ಟೇಷನ್ಸ್ನ ಜಾಸ್ತಿ ಬಿಲ್ಡ್ ಮಾಡ್ತಾ ಇದೆ. ಆ್ಯಕ್ಚುಲ್ ಆಗಿ ಈ ಒಂದು ಸಕ್ಸಸ್ನ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಅಷ್ಟೆಲ್ಲ ಗುರು, ಇದಕ್ಕೆ ಲ್ಯಾಂಗ್ವೇಜ್ ಬ್ಯಾರಿಯರೇ ಇಲ್ಲ. ಪ್ರತಿಯೊಂದು ಭಾಷೆಯವರು ಕೂಡ ಈ ಒಂದು ಸಿನಿಮಾನ ನಮ್ಮದೇ ಸಿನಿಮಾ ಅನ್ನೋ ಒಂದು ರೇಂಜ್ಗೆ ಒನ್ನ ಮಾಡ್ಕೊಂಡಿದ್ದಾರೆ. ಆ್ಯಕ್ಚುಲ್ ಆಗಿ ನಮ್ಮ ಇಂಡಿಯಾದಲ್ಲಿ ಈ ಥರ ಫೈಟ್ ಬೇಕು. ಇನ್ನು ವಾರ್ 2 ಡೇ 1 ಕಲೆಕ್ಷನ್ನಿಂದ ಡೇ 2 ಇಂಡಿಪೆಂಡೆನ್ಸ್ ಡೇ ಮತ್ತು ನಿನ್ನೆ ಒಳ್ಳೆ ಕಲೆಕ್ಷನ್ನೇ ಬಂದಿದೆ. ಈ ಒಂದು ಸಿನಿಮಾ 200 ಕೋಟಿಗಿಂತ ಜಾಸ್ತಿ ಹಣನ ಗಳಿಕೆ ಮಾಡಿದೆ. ಈ ಒಂದು ಸಿನಿಮಾ ತಂಡದಿಂದ ಯಾವುದೇ ಅಫಿಷಿಯಲ್ ಅಪ್ಡೇಟ್ ಇಲ್ಲ ಅಂದ್ರೂ ಕೂಡ 200 ಕೋಟಿಗಿಂತ ಜಾಸ್ತಿ ಹಣನ ಗಳಿಕೆ ಮಾಡಿರೋ ಅನ್ನೋ ಒಂದು ಸುದ್ದಿ ಬರ್ತಾ ಇದ್ದಾವೆ. ಇನ್ನು ಎರಡನೇದಾಗಿ ಕೂಲಿ ಈ ಒಂದು ಸಿನಿಮಾ 3 ದಿನಕ್ಕೆ 320 ಕೋಟಿಗಿಂತ ಜಾಸ್ತಿ ಹಣನ ಗಳಿಕೆ ಮಾಡಿದೆ ಅನ್ನೋ ಒಂದು ಸುದ್ದಿ ಬರ್ತಾ ಇದೆ. ಮೊದಲನೇ ದಿನವೇ 151 ಕೋಟಿನ ಗಳಿಕೆ ಮಾಡಿದಂಥ ಈ ಒಂದು ಸಿನಿಮಾ ಮಿಕ್ಸ್ಡ್ ರೆಸ್ಪಾನ್ಸಿಂದ ಸೆಕೆಂಡ್ ಡೇ ಮತ್ತು ಥರ್ಡ್ ಡೇ ಸ್ವಲ್ಪ ಈ ಒಂದು ಜಾತ್ರೆ ಸ್ವಲ್ಪ ಡೌನ್ ಆಗಿತ್ತು. ಬಟ್ ಈಗಲೂ ಕೂಡ ಒಳ್ಳೆ ಕಲೆಕ್ಷನ್ಸ್ ಬರ್ತಾ ಇದ್ದಾವೆ. ಬಟ್ ಇವೆರಡು ಸಿನಿಮಾಗಳು ಕೂಡ 1000 ಕ್ರೋನ ಗಳಿಕೆ ಮಾಡೋ ಯಾವುದೇ ಲಕ್ಷಣವೂ ಕಾಣಿಸ್ತಿಲ್ಲ. ಮೇ ಬಿ ಈ ಒಂದು ವರ್ಷದಲ್ಲಿ ಕಾಂತಾರ 1000 ಕೋಟಿನ ಗಳಿಕೆ ಮಾಡೋ ಒಂದು ಕೇಪಬಿಲಿಟಿನ ಇಟ್ಕೊಂಡಿದೆ. ನಿಮ್ಗೇನಾದರೂ ಕಾಂತಾರ ಸಿನಿಮಾ 1000 ಕೋಟಿನ ಗಳಿಕೆ ಮಾಡುತ್ತಾ? ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಮಾಡಿ. ಇನ್ನು ನೆಕ್ಸ್ಟ್ ಅಪ್ಡೇಟ್ ನೋಡ್ತಾ ಬಂದರೆ ಬಾಹುಬಲಿ ದಿ ಎಪಿಕ್. ಈ ಒಂದು ಸಿನಿಮಾ ಬಾಹುಬಲಿ ಸಿನಿಮಾ ರಿಲೀಸ್ ಆದಂಥ 10 ವರ್ಷದ ಸವಿನೆನಪಿಗೋಸ್ಕರ 2 ಪಾರ್ಟ್ಗಳು ಸೇರಿ ಒಂದೇ ಸಿನಿಮಾ ಆಗಿ ನಮ್ಮ ಕಣ್ಣ ಮುಂದೆ ಬರ್ತಾ ಇದೆ. ಈ ಒಂದು ಸಿನಿಮಾನೇ ಬಾಹುಬಲಿ ದಿ ಎಪಿಕ್ ಅನ್ನೋ ಒಂದು ಟೈಟಲಲ್ಲಿ ರೆಡಿ ಮಾಡಿದ್ದಾರೆ. ತುಂಬ ಲಾಂಗ್ ಟೈಮ್ ಇರುತ್ತೆ. ಈ ಒಂದು ಸಿನಿಮಾನ ನಮ್ಮ ಆಡಿಯನ್ಸು ರಿಲೀಸಲ್ಲಿ ಯಾವ ಥರ ರಿಸೀವ್ ಮಾಡ್ಕೊತಾರೆ ಅಂತ ಕಾದು ನೋಡಬೇಕು. ಆಗಸ್ಟ್ 22ಕ್ಕೆ ನಮ್ಮ ಕನ್ನಡದಿಂದ ಒಂದು ಥ್ರಿಲ್ಲರ್ ಆ್ಯಂಡ್ ಸಸ್ಪೆನ್ಸ್ ವೆಬ್ ಸೀರೀಸ್ ಬರ್ತಾ ಇದೆ. ಈ ಒಂದು ಸಿರೀಸ್ನ ಹೆಸರೇನೆ ಶೋಧ. ಈ ಒಂದು ಸಿರೀಸ್ G5ನಲ್ಲೇ ರಿಲೀಸ್ ಆಗ್ತಾ ಇದೆ. ನಮ್ಮ ಲೂಸಿಯಸ್ ಸಿನಿಮಾದ ಡೈರೆಕ್ಟರ್ ಆದಂಥ ಪವನ್ ಕುಮಾರ್ ಈ ಒಂದು ಸಿರೀಸ್ನಲ್ಲಿ ಮೇನ್ ಲೀಡಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ನೋಡಬೇಕು ಗುರು, ಈಗೀಗ ನಮ್ಮ ಕನ್ನಡ ಆಡಿಯನ್ಸು ಸಿರೀಸ್ನ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಈ ಒಂದು ಸಿರೀಸ್ನ ಯಾವ ಥರ ರಿಸೀವ್ ಮಾಡ್ಕೊತಾರೆ ಅಂತ ನಾವು ನೋಡಬೇಕು. ಆವಾಗಲೇ ಹೇಳಿರೋ ಥರ ಆಗಸ್ಟ್ 22ಕ್ಕೆ ಈ ಒಂದು ಸಿರೀಸು G5ನಲ್ಲಿ ರಿಲೀಸ್ ಆಗ್ತಾ ಇದೆ. ಇಂಟ್ರೆಸ್ಟ್ ಆಗಿ ಅವರು ನೋಡಿ, ನಾನು ಕೂಡ ನೋಡಿ ಈ ಒಂದು ಸಿರೀಸ್ನ ರಿವ್ಯೂನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಪ್ಲೋಡ್ನ. ಇದಾಗಿತ್ತು ಗಾಯ್ಸ್ ಇವತ್ತಿನ ಮೇಯ್ನ್ ಹೈಲೈಟ್ಸು. ಇದರಲ್ಲಿ ನಿಮ್ಗೆ ಯಾವ್ದು ತುಂಬ ಎಕ್ಸೈಟ್ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ. ನನಗೆ ಮಾತ್ರ ತುಂಬ ಎಕ್ಸೈಟ್ ಆಗಿದ್ದು ಸೂ ಫ್ರಮ್ ಸೋ 100 ಕೋಟಿನ ಗಳಿಕೆ ಮಾಡಿದ್ದೇನೆ. ಆ್ಯಸ್ ಯೂಸಲ್ ನಾವು ಮತ್ತೆ ಸಿಗ್ತಾ ಇರೋಣ. ಬಾಯ್.